ಇನ್ನು ಆಪರೇಷನ್ ಬಂಗ್ಲೆಗುಡ್ಡದ ಮತ್ತೊಂದು ಬಿಗ್ ಸ್ಟೋರಿ. ಬಂಗ್ಲೆಗುಡ್ಡದಲ್ಲಿ ನಿನ್ನೆ ಶೋಧದ ವೇಳೆ ಏನೆಲ್ಲ ಸಿಕ್ತು ಮತ್ತು ಯಾರ ಮೂಳೆಗಳದು ಏನದು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವೀಕ್ಷಕರೇ. ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಏನು ಮೂಳೆಗಳು ಸಿಕ್ತು, ಯಾರ ಮೂಳೆಗಳದು ಏನದು? ಬಗೆದಷ್ಟು ಬಂಗ್ಲೆಗುಡ್ಡ ರಹಸ್ಯ ಹೊರಬೀಳ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಮೂಳೆಗಳು ಯಾರದ್ದು? ಒಂದಷ್ಟು ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಯಿತು. ಯಾರ ತಲೆಬುರುಡೆ ಅದು, ಯಾರ ಮೂಳೆಗಳು, ಏನದರ ಡೀಟೇಲ್ಸ್, ಹೇಗೆ ಅಲ್ಲಿ ಮೂಳೆಗಳು ಮತ್ತೆ ತಲೆಬುರುಡೆ ಸಿಕ್ಕಿದೆ ಅನ್ನುವಂತ ಪ್ರಶ್ನೆ. ಆಪರೇಷನ್ ಬಂಗ್ಲೆಗುಡ್ಡದ ಮತ್ತೊಂದು ದೊಡ್ಡ ಸ್ಟೋರಿ. ರೈಟ್, ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ನಡೆಸಿದೆ. ಬಂಗ್ಲೆಗುಡ್ಡದಲ್ಲಿ ನಿನ್ನೆ 4-5 ತಲೆಬುರುಡೆಗಳು ಪತ್ತೆ ಆಗಿದ್ವು. ಒಂದಷ್ಟು ಮೂಳೆಯ ಅವಶೇಷಗಳು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ. ತಲೆಬುರುಡೆ ಸಿಕ್ಕ ಜಾಗದಲ್ಲೇ ಮೂಳೆಗಳು ಕೂಡ ಪತ್ತೆಯಾಯಿತು ಅಂತ ಹೇಳಲಾಗಿದೆ. ಅರಣ್ಯದಲ್ಲಿ ಚಲ್ಲಾಪಿಲ್ಲಿ ಅಲ್ಲಲ್ಲಿ ಮೂಳೆಗಳು ಬಿದ್ದಿದ್ದಾವೆ. ಬುರುಡೆ ಮೂಳೆಗಳನ್ನ ಸೋಕೋ ಟೀಮ್ ಸಂಗ್ರಹಿಸಿತ್ತು ನಿನ್ನೆ. ಮೂಳೆಗಳಿಗೂ ಆ ಬುರುಡೆಗೂ ಸಾಮ್ಯತೆ ಇದೆಯಾ, ಒಂದಕ್ಕೊಂದು ಹೊಂದಿಕೆ ಆಗತ್ತಾ ಅಂತ ಎಫ್ಎಸ್ಎಲ್ ಪರಿಶೀಲನೆಗೆ ಕಳುಹಿಸಲಾಗಿತ್ತು. ನಿನ್ನೆ ಪತ್ತೆಯಾದ ಅವಶೇಷಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಅರಣ್ಯದಲ್ಲಿ ಸಾಕಷ್ಟು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂತಹ ಮೂಳೆಗಳು ಸಿಕ್ಕಿದಾವೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ 4-5 ಬುರುಡೆಗಳು ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ಕಾಲದ ಬುರುಡೆಗಳು ಅವು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿ, ರ್ಯಾಪ್ ಮಾಡಿ, ಪ್ಯಾಕ್ ಮಾಡಿ ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಅರಣ್ಯದಲ್ಲಿ ಹಾಗೆ ಬಿದ್ದಿರತಕ್ಕಂತ ಮೂಳೆಗಳು ಮತ್ತು ತಲೆಬುರುಡೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ನಿನ್ನೆ ಸಿಕ್ಕಿರ್ತಕ್ಕಂತ ಮೂಳೆ ಹಾಗೂ ತಲೆಬುರುಡೆಗಳಿಗೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ಮಾಹಿತಿ ಏನಾದರೂ ಲಭ್ಯ ಆಗ್ತಾ ಇದೆಯಾ? ಯಾರ ಮೂಳೆಗಳು ಅವು, ಏನ್ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ? ಶ್ರೀಲಕ್ಷ್ಮಿ, ಬಂಗ್ಲಗುಡ್ಡದ ರಹಸ್ಯ ಅನ್ನುವಂಥದ್ದು ಒಂದೊಂದೇ ಬಯಲಾಗ್ತಾ ಇದೆ. ಬಂಗ್ಲಗುಡ್ಡ ಅನ್ನುವಂಥದ್ದು ಮತ್ತೆ ಸುದ್ದಿಯಾಗಿದೆ. ಅಂದ್ರೆ ಈ ಹಿಂದೆ ಚಿನ್ನಯ್ಯನನ್ನು ಕರೆದುಕೊಂಡು ಬಂದು ಇಲ್ಲಿ ಶೋಧ ಕಾರ್ಯ ಮತ್ತು ಉತ್ಖನನ ನಡೆಸಿದ್ರು. ಸುಮಾರು 12 ಪಾಯಿಂಟ್ಗಳು ಈ ಒಂದು ಬಂಗ್ಲಗುಡ್ಡದ ಸುತ್ತ ಇತ್ತು. ಆ ಬಳಿಕ ವಿಚಾರಣೆ ಆಯಿತು. ಚಿನ್ನಯ್ಯನನ್ನ ಬಂಧಿಸಿ ಶಿವಮೊಗ್ಗದ ಜೈಲಿಗೆ ಕಳುಹಿಸಲಾಗಿತ್ತು. ಈಗ ಮತ್ತೆ ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ಇಡೀ ದಿನ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಿದ್ರು. ಅಂದ್ರೆ ಬೆಳಗ್ಗೆ 11 ಗಂಟೆಗೆ ಬಂದಂತ ಎಸ್ಐಟಿ ಅಧಿಕಾರಿಗಳು ಸಂಜೆ 7 ಗಂಟೆವರೆಗೂ ಕೂಡ ಶೋಧ ಕಾರ್ಯವನ್ನು ಮಾಡಿದ್ರು. ಮಳೆಯನ್ನು ಕೂಡ ಲೆಕ್ಕಿಸದೆ ನಿನ್ನೆ ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ ನಡೆದಿತ್ತು. ಸುಮಾರು 13 ಎಕರೆ ವಿಸ್ತೀರ್ಣ ಉಳ್ಳಂತಹ ಬಂಗ್ಲಗುಡ್ಡದಲ್ಲಿ ನಿನ್ನೆ ಅರ್ಧದಷ್ಟು ಬಂಗ್ಲಗುಡ್ಡವನ್ನ ನಿನ್ನೆ ಶೋಧ ಕಾರ್ಯ ಮಾಡಿದ್ರು. ಮಾಡಿ ಸಂಜೆಯ ವೇಳೆಗೆ ಒಂದಷ್ಟು ಬುರುಡೆಗಳು ಜೊತೆಗೆ ಮೂಳೆಗಳನ್ನು ಕೂಡ ಕಲೆಕ್ಟ್ ಮಾಡಿ ಏನು ಎಸ್ಐಟಿ ಅಧಿಕಾರಿಗಳು ತಂದು ಅದನ್ನು ಈಗಾಗಲೇ ವರದಿಗೂ ಕೂಡ ಅಂದ್ರೆ ಪರೀಕ್ಷೆಗೂ ಕೂಡ ಕಳುಹಿಸಿದ್ದಾರೆ. ಮಾಹಿತಿಯ ಪ್ರಕಾರವಾಗಿ 5 ಬುರುಡೆಗಳಿತ್ತು, ಜೊತೆಗೆ ಒಂದಷ್ಟು ಮೂಳೆಯ ಪೀಸ್ಗಳು ಕೂಡ ಇತ್ತು. ಅದನ್ನೆಲ್ಲವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಸುರಕ್ಷಿತವಾಗಿ ತಂದು ಅದನ್ನ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಅಂದ್ರೆ ತಜ್ಞ ವೈದ್ಯರ ಅಭಿಪ್ರಾಯದ ಪ್ರಕಾರ ಆ ಒಂದು ಬುರುಡೆಗಳೇನಿದೆ ಅಲ್ಲ, ಅದು ಪುರುಷರಿಗೆ ಸಂಬಂಧಿಸಿದ ಬುರುಡೆಗಳು ಅನ್ನುವಂತಹ ಸದ್ಯದ ಮಾಹಿತಿ ಸಿಕ್ಕುವಂತದ್ದು. ಯಾಕಂದ್ರೆ ಆ ಒಂದು ಬುರುಡೆಗಳನ್ನ ತಜ್ಞರು ನೋಡಿದಂತಹ ಸಂದರ್ಭದಲ್ಲಿ ಅದನ್ನ ಪರೀಕ್ಷೆ ನಡೆಸಿದಾಗ ಪ್ರಾಥಮಿಕವಾಗಿ ಅದು ಮಹಿಳೆಗೆ ಸಂಬಂಧಿಸಿದ ಬುರುಡೆಯ ಅಥವಾ ಪುರುಷನಿಗೆ ಸಂಬಂಧಿಸಿದ ಬುರುಡೆಯ ಅನ್ನುವಂಥದ್ದು ವೈದ್ಯರಿಗೆ ಗೊತ್ತಾಗುತ್ತೆ. ಅಂದ್ರೆ ಅನೇಕವಾದ ವಿಧದಲ್ಲಿ ಹಂತವಾಗಿ ಅದನ್ನ ನೋಡಿದಾಗ ಅದು ಕರೆಕ್ಟ್ ಆಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಂದ್ರೆ ಅದು ಪುರುಷರಿಗೆ ಸಂಬಂಧಿಸಿದಂತಹ ಬುರುಡೆಯ ಅಥವಾ ಮಹಿಳೆಯರಿಗೆ ಸಂಬಂಧಿಸಿದಂತಹ ಬುರುಡೆಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದೇ ರೀತಿಯಾದಂತಹ ಪರೀಕ್ಷೆಯನ್ನು ನಿನ್ನೆಯೂ ಕೂಡ ವೈದ್ಯರು ಮಾಡಿರುವಂತದ್ದು. ವೈದ್ಯರ ಅಭಿಪ್ರಾಯದ ಪ್ರಕಾರ ಸಿಕ್ಕಂತ 5 ಬುರುಡೆ ಕೂಡ ಅದು ಪುರುಷರದ್ದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಮತ್ತು ಒಂದಷ್ಟು ಮೂಳೆಯ ಪೀಸ್ಗಳು ಕೂಡ ಇತ್ತು, ಅದನ್ನು ಕೂಡ ಸಂಗ್ರಹಿಸಿದ್ದಾರೆ. ಎಲ್ಲವನ್ನೂ ಕೂಡ ನಿನ್ನೆ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಪರೀಕ್ಷೆಯ ವರದಿ ಬಂದ ಬಳಿಕ ಅದು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಅದು ಪುರುಷರದ್ದೇ ಅಥವಾ ಮಹಿಳೆಯದ್ದ ಅನ್ನುವಂಥದ್ದು ಎಕ್ಸಾಕ್ಟ್ ಆಗಿ ನಂತರ ಗೊತ್ತಾಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ 5 ಬುರುಡೆಗಳು ಕೂಡ ಅದು ಪುರುಷರಿಗೆ ಸಂಬಂಧಿಸಿದ್ದು ಅನ್ನುವಂಥದ್ದು
ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಇನ್ನು ಆಪರೇಷನ್ ಬಂಗ್ಲೆಗುಡ್ಡದ ಮತ್ತೊಂದು ಬಿಗ್ ಸ್ಟೋರಿ. ಬಂಗ್ಲೆಗುಡ್ಡದಲ್ಲಿ ನಿನ್ನೆ ಶೋಧದ ವೇಳೆ ಏನೆಲ್ಲ ಸಿಕ್ತು ಮತ್ತು ಯಾರ ಮೂಳೆಗಳದು ಏನದು, ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ವೀಕ್ಷಕರೇ, ನಿನ್ನೆ ಬಂಗ್ಲೆಗುಡ್ಡದಲ್ಲಿ ಏನು ಮೂಳೆಗಳು ಸಿಕ್ತು, ಯಾರ ಮೂಳೆಗಳದು ಏನದು, ಬಗೆದಷ್ಟು ಬಂಗ್ಲೆಗುಡ್ಡ ರಹಸ್ಯ ಹೊರಬೀಳ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಮೂಳೆಗಳು ಯಾರದ್ದು, ಒಂದಷ್ಟು ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿದೆ ಅಂತ ಹೇಳಲಾಯಿತು. ಯಾರ ತಲೆಬುರುಡೆ ಅದು, ಯಾರ ಮೂಳೆಗಳು, ಏನದರ ಡೀಟೇಲ್ಸ್, ಹೇಗೆ ಅಲ್ಲಿ ಮೂಳೆಗಳು ಮತ್ತೆ ತಲೆಬುರುಡೆ ಸಿಕ್ಕಿದೆ ಅನ್ನುವಂಥ ಪ್ರಶ್ನೆ. ಆಪರೇಷನ್ ಬಂಗ್ಲೆಗುಡ್ಡದ ಮತ್ತೊಂದು ದೊಡ್ಡ ಸ್ಟೋರಿ. ರೈಟ್, ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ನಡೆಸಿದೆ. ಬಂಗ್ಲೆಗುಡ್ಡದಲ್ಲಿ ನಿನ್ನೆ 4-5 ತಲೆಬುರುಡೆಗಳು ಪತ್ತೆ ಆಗಿದ್ವು. ಒಂದಷ್ಟು ಮೂಳೆಯ ಅವಶೇಷಗಳು ಪತ್ತೆ ಆಗಿದೆ ಅಂತ ಹೇಳಲಾಗಿದೆ. ತಲೆಬುರುಡೆ ಸಿಕ್ಕ ಜಾಗದಲ್ಲೇ ಮೂಳೆಗಳು ಕೂಡ ಪತ್ತೆಯಾಯಿತು ಅಂತ ಹೇಳಲಾಗಿದೆ. ಅರಣ್ಯದಲ್ಲಿ ಚೆಲ್ಲಾಪಿಲ್ಲಿ ಅಲ್ಲಲ್ಲಿ ಮೂಳೆಗಳು ಬಿದ್ದಿದ್ದಾವೆ. ಬುರುಡೆ ಮೂಳೆಗಳನ್ನ ಸೋಕೋ ಟೀಮ್ ಸಂಗ್ರಹಿಸಿತ್ತು ನಿನ್ನೆ. ಮೂಳೆಗಳಿಗೂ ಆ ಬುರುಡೆಗೂ ಸಾಮ್ಯತೆ ಇದೆಯಾ, ಒಂದಕ್ಕೊಂದು ಹೊಂದಿಕೆ ಆಗತ್ತಾ ಅಂತ ಎಫ್ಎಸ್ಎಲ್ ಪರಿಶೀಲನೆಗೆ ಕಳುಹಿಸಲಾಗಿತ್ತು. ನಿನ್ನೆ ಪತ್ತೆಯಾದ ಅವಶೇಷಗಳನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಅರಣ್ಯದಲ್ಲಿ ಸಾಕಷ್ಟು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂತಹ ಮೂಳೆಗಳು ಸಿಕ್ಕಿದಾವೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ 4-5 ಬುರುಡೆಗಳು ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ಕಾಲದ ಬುರುಡೆಗಳು ಅವು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ, ರ್ಯಾಪ್ ಮಾಡಿ, ಪ್ಯಾಕ್ ಮಾಡಿ ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಅರಣ್ಯದಲ್ಲಿ ಹಾಗೆ ಬಿದ್ದಿರತಕ್ಕಂತ ಮೂಳೆಗಳು ಮತ್ತು ತಲೆಬುರುಡೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ನಿನ್ನೆ ಸಿಕ್ಕಿರ್ತಕ್ಕಂತ ಮೂಳೆ ಹಾಗೂ ತಲೆಬುರುಡೆಗಳಿಗೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ಮಾಹಿತಿ ಏನಾದ್ರೂ ಲಭ್ಯ ಆಗ್ತಾ ಇದೆಯಾ? ಯಾರ ಮೂಳೆಗಳು ಅವು, ಏನ್ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಇದೆಯಾ? ಆ ಶ್ರೀಲಕ್ಷ್ಮಿ, ಬಂಗ್ಲಗುಡ್ಡದ ರಹಸ್ಯ ಅನ್ನುವಂಥದ್ದು ಒಂದೊಂದೇ ಬಯಲಾಗ್ತಾ ಇದೆ. ಬಂಗ್ಲಗುಡ್ಡ ಅನ್ನುವಂಥದ್ದು ಮತ್ತೆ ಸುದ್ದಿಯಾಗಿದೆ. ಅಂದ್ರೆ ಈ ಹಿಂದೆ ಚಿನ್ನಯ್ಯನನ್ನು ಕರೆದುಕೊಂಡು ಬಂದು ಇಲ್ಲಿ ಶೋಧ ಕಾರ್ಯ ಮತ್ತು ಉತ್ಖನನ ನಡೆಸಿದ್ರು. ಸುಮಾರು 12 ಪಾಯಿಂಟ್ಗಳು ಈ ಒಂದು ಬಂಗ್ಲಗುಡ್ಡದ ಸುತ್ತ ಇತ್ತು. ಆ ಬಳಿಕ ವಿಚಾರಣೆ ಆಯಿತು. ಚಿನ್ನಯ್ಯನನ್ನ ಬಂಧಿಸಿ ಶಿವಮೊಗ್ಗದ ಜೈಲಿಗೆ ಕಳುಹಿಸಲಾಗಿತ್ತು. ಈಗ ಮತ್ತೆ ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ಇಡೀ ದಿನ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಿದ್ರು. ಅಂದ್ರೆ ಬೆಳಗ್ಗೆ 11 ಗಂಟೆಗೆ ಬಂದಂತ ಎಸ್ಐಟಿ ಅಧಿಕಾರಿಗಳು ಸಂಜೆ 7 ಗಂಟೆವರೆಗೂ ಕೂಡ ಶೋಧ ಕಾರ್ಯವನ್ನು ಮಾಡಿದ್ರು. ಮಳೆಯನ್ನು ಕೂಡ ಲೆಕ್ಕಿಸದೆ ನಿನ್ನೆ ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ ನಡೆದಿತ್ತು. ಸುಮಾರು 13 ಎಕರೆ ವಿಸ್ತೀರ್ಣ ಉಳ್ಳಂತಹ ಬಂಗ್ಲಗುಡ್ಡದಲ್ಲಿ ನಿನ್ನೆ ಅರ್ಧದಷ್ಟು ಬಂಗ್ಲಗುಡ್ಡವನ್ನ ನಿನ್ನೆ ಶೋಧ ಕಾರ್ಯ ಮಾಡಿದ್ರು. ಮಾಡಿ ಸಂಜೆಯ ವೇಳೆಗೆ ಒಂದಷ್ಟು ಬುರುಡೆಗಳು ಜೊತೆಗೆ ಮೂಳೆಗಳನ್ನು ಕೂಡ ಕಲೆಕ್ಟ್ ಮಾಡಿ ಏನು ಎಸ್ಐಟಿ ಅಧಿಕಾರಿಗಳು ತಂದು ಅದನ್ನು ಈಗಾಗಲೇ ವರದಿಗೂ ಕೂಡ ಅಂದ್ರೆ ಪರೀಕ್ಷೆಗೂ ಕೂಡ ಕಳುಹಿಸಿದ್ದಾರೆ. ಮಾಹಿತಿಯ ಪ್ರಕಾರವಾಗಿ 5 ಬುರುಡೆಗಳಿತ್ತು, ಜೊತೆಗೆ ಒಂದಷ್ಟು ಮೂಳೆಯ ಪೀಸ್ಗಳು ಕೂಡ ಇತ್ತು. ಅದನ್ನೆಲ್ಲವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಸುರಕ್ಷಿತವಾಗಿ ತಂದು ಅದನ್ನ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಅಂದ್ರೆ ತಜ್ಞ ವೈದ್ಯರ ಅಭಿಪ್ರಾಯದ ಪ್ರಕಾರ ಆ ಒಂದು ಬುರುಡೆಗಳೇನಿದೆ ಅಲ್ಲ ಅದು ಪುರುಷರಿಗೆ ಸಂಬಂಧಿಸಿದ ಬುರುಡೆಗಳು ಅನ್ನುವಂತಹ ಸದ್ಯದ ಮಾಹಿತಿ ಸಿಕ್ಕುವಂತದ್ದು. ಯಾಕಂದ್ರೆ ಆ ಒಂದು ಬುರುಡೆಗಳನ್ನ ತಜ್ಞರು ನೋಡಿದಂತಹ ಸಂದರ್ಭದಲ್ಲಿ ಅದನ್ನ ಪರೀಕ್ಷೆ ನಡೆಸಿದಾಗ ಪ್ರಾಥಮಿಕವಾಗಿ ಅದು ಮಹಿಳೆಗೆ ಸಂಬಂಧಿಸಿದ ಬುರುಡೆಯ ಅಥವಾ ಪುರುಷನಿಗೆ ಸಂಬಂಧಿಸಿದ ಬುರುಡೆಯ ಅನ್ನುವಂಥದ್ದು ವೈದ್ಯರಿಗೆ ಗೊತ್ತಾಗುತ್ತೆ. ಅಂದ್ರೆ ಅನೇಕವಾದ ವಿಧದಲ್ಲೇ ಹಂತವಾಗಿ ಅದನ್ನ ನೋಡಿದಾಗ ಅದು ಕರೆಕ್ಟ್ ಆಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಂದ್ರೆ ಅದು ಪುರುಷರಿಗೆ ಸಂಬಂಧಿಸಿದಂತಹ ಬುರುಡೆಯ ಅಥವಾ ಮಹಿಳೆಯರಿಗೆ ಸಂಬಂಧಿಸಿದಂತಹ ಬುರುಡೆಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದೇ ರೀತಿಯಾದಂತಹ ಪರೀಕ್ಷೆಯನ್ನು ನಿನ್ನೆಯೂ ಕೂಡ ವೈದ್ಯರು
ಪತ್ತೆದಾರರು ಮಾಡಿರುವಂತದ್ದು ವೈದ್ಯರ ಅಭಿಪ್ರಾಯದ ಪ್ರಕಾರ ಸಿಕ್ಕಂತ 5 ಬುರುಡೆ ಕೂಡ ಅದು ಪುರುಷರದ್ದು ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತದ್ದು ಮತ್ತು ಒಂದಷ್ಟು ಮೂಳೆಯ ಪೀಸ್ಗಳು ಕೂಡ ಇತ್ತು, ಅದನ್ನು ಕೂಡ ಸಂಗ್ರಹಿಸಿದ್ದಾರೆ. ಎಲ್ಲವನ್ನೂ ಕೂಡ ನಿನ್ನೆ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಪರೀಕ್ಷೆಯ ವರದಿ ಬಂದ ಬಳಿಕ ಅದು ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ, ಅಂದ್ರೆ ಅದು ಪುರುಷರದ್ದೇ ಅಥವಾ ಮಹಿಳೆಯದ್ದ ಅನ್ನುವಂಥದ್ದು ಎಕ್ಸಾಕ್ಟ್ ಆಗಿ ನಂತರ ಗೊತ್ತಾಗುತ್ತೆ. ಸದ್ಯದ ಮಾಹಿತಿ ಪ್ರಕಾರ 5 ಬುರುಡೆಗಳು ಕೂಡ ಅದು ಪುರುಷರಿಗೆ ಸಂಬಂಧಿಸಿದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ.